ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬಾ ವಿದ್ಯಾರ್ಥಿಗಳು ಮೆಸೇಜು ಮತ್ತೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಸರ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ನ ಯಾರು ನಡೆಸ್ತಾರೆ? ಇಷ್ಟು ದಿನ ಏನಾಗ್ತಿತ್ತು, KA ನಡೆಸ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಆದರೆ ಈಗ ಬಜೆಟ್ ಅಲ್ಲಿ ಕರ್ನಾಟಕ ಪೊಲೀಸ್ ಬೋರ್ಡ್ನ ರಚನೆ ಮಾಡಿ ಅದ್ರ ಮುಖಾಂತರ ನಡೆಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸರ್, ಯಾರು ನಡೆಸ್ತಾರೆ ಅಂತ ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಹುಡುಗರಿಗೆ ಏನಕ್ಕೆ ಕನ್ಫ್ಯೂಷನ್ ಅಂತಂದ್ರೆ, ಇದರಲ್ಲಿ KSP ನಡೆಸಿದ್ರೆ ತುಂಬಾ ಈಸಿ ಇರುತ್ತೆ. ಕ್ವಶನ್ ಪೇಪರ್ ಬೇಗ ಪಾಸ್ ಆಗ್ಬಿಡ್ಬೋದು, ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು, ಒಂದ್ ಲೈನರ್ ಬುಕ್ಗಳನ್ನ ಓದ್ಕೊಂಡು ಪಾಸ್ ಆಗ್ಬಿಡ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಇದೆ. KA ನಡೆಸಿದ್ರೆ ಏನಾಗುತ್ತೆ, ಕ್ವಶನ್ ಪೇಪರ್ ಟಫ್ ಬರುತ್ತೆ, ಪಾಸ್ ಮಾಡೋಕ್ಕಾಗಲ್ಲ. ಮತ್ತೆ ಎಷ್ಟು ಎಕ್ಸ್ಟ್ರಾ ಓದ್ಬೇಕು, ಕಾನ್ಸೆಪ್ಟ್ ತಿಳ್ಕೋಬೇಕು ಅನ್ನೋ ಒಂದು ಗೊಂದಲ. ನಾನು ನಿಮ್ಗೆ ಹೇಳೋದು, ಇತ್ತೀಚಿನ ಒಂದು ಟ್ರೆಂಡ್ ನೋಡಿದಾಗ ಏನಾಗಿದೆ, ಕ್ವಶನ್ ಪೇಪರ್ ಲೆವೆಲ್ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಯಾವುದೇ ಬೋರ್ಡ್ ನಡೆಸಲಿ. ಆಮೇಲೆ ಇನ್ನೊಂದು ಮೇಜರ್ ರೋಲ್ ಏನಂತಂದ್ರೆ, ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದು, ನಿಮ್ಗೆ ಯಾವ ಬೋರ್ಡ್ ಆದ್ರೂ ನಡೆಸಲಿ, ನೀವು ಅದ್ರ ಬಗ್ಗೆ ಮ್ಯಾಟ್ರ್ ಮಾಡಬಾರದು. ನಿಮ್ಗೆ ಏನಂತಂದ್ರೆ ಏನಾಗೋದು, ಯಾರೇ ಕ್ವಶನ್ಸ್ ತೆಗೀರಿ, ಹಿಸ್ಟ್ರಿ ಕ್ವಶನ್ಸ್ ತೆಗಿಬೇಕು, ಪಾಲಿಟಿ ಕ್ವಶನ್ಸ್ ತೆಗಿಬೇಕು, ಜಿಯೋಗ್ರಫಿ ಕ್ವಶನ್ಸ್ ತೆಗಿಬೇಕು, ಯಾರೂ ಅಲ್ಲಿ ಬದಲಾಯಿಸಕ್ಕಾಗಲ್ಲ. ಅಥವಾ ಯಾವ ಬೋರ್ಡ್ ನಡೆಸಿದ್ರು ನಿಮ್ಗೆ ಮ್ಯಾಟ್ರ್ ಆಗ್ಬಾರ್ದು. ನನ್ನ ಪ್ರಕಾರ ನಿಮ್ಮ ಗೋಲ್ ಏನಿರಬೇಕು ಅಂತಂದ್ರೆ, ನಾನು ಸಬ್ಜೆಕ್ಟ್ ಓದಿದ್ದೀನ, ಸಿಲೆಬಸ್ ಕವರ್ ಮಾಡಿದ್ದೀನ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನ. ಆಮೇಲೆ ಇನ್ನೊಂದು ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ, ಯಾವುದೇ ಬೋರ್ಡ್ ನಡೆಸಿದ್ರು ನಾನು ಪಾಸ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಹುಡುಗರು ಫೋನ್ ಮಾಡ್ಬಿಟ್ಟು, ಸರ್ ನನಗೆ ಕ್ವಶನ್ ಪೇಪರ್ ಈಸಿ ಇರುತ್ತೆ ಅಂತಂದ್ರೆ ಎಲ್ಲರಿಗೂ ಈಸಿ ಇರುತ್ತೆ, ಕಷ್ಟ ಇರುತ್ತೆ ಅಂದ್ರೆ ಎಲ್ಲರಿಗೂ ಕಷ್ಟ ಇರುತ್ತೆ. ಹಾಗಾಗಿ ನಾವು ಯಾವತ್ತು ಟಫ್ಲಿಗೆ ರೆಡಿ ಇರಬೇಕು. ವರ್ಸ್ಟ್ ಆಫ್ ದಿ ವರ್ಸ್ಟ್ ಅಂತ ಹೇಳ್ತಾರಲ್ಲ, ಆ ಒಂದು ಸಿಚುಯೇಷನ್ ರೆಡಿ ಇರಬೇಕು. ಕ್ವಶನ್ ಪೇಪರ್ ಎಷ್ಟೇ ಟಫ್ ಬಂದ್ರು ನಾನು ಪಾಸ್ ಆಗ್ತೀನಿ ಅನ್ನೋ ಒಂದು ನಿಮ್ಮಲ್ಲಿ ತಲೆಯಲ್ಲಿ ಯಾವಾಗಲೂ ಇರಬೇಕು. ಗೊತ್ತಾಗ್ತಿದೆ? ಇಲ್ಲ ಅಂತಂದ್ರೆ, ಅಯ್ಯೋ KSP ನಡೆಸ್ಬಿಟ್ರೆ ನಾನು ಈಸಿಯಾಗಿ ಪಾಸ್ ಆಗ್ಬಿಡ್ತೀನಿ, KA ನಡೆಸಿದ್ರೆ ಪಾಸ್ ಆಗಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ನ ಇವತ್ತೇ ತೆಗ್ದಾಕಿ. ಇನ್ನೂ ಟೈಮ್ ಇದೆ. ಯಾಕೆಂತಂದ್ರೆ ನೋಟಿಫಿಕೇಶನ್ಸ್ ಮಾಡಲೇಬೇಕಾದಂತ ಅವಶ್ಯಕತೆ ಮತ್ತೆ ಪ್ಲಸ್ ಏನೋ ಅರ್ಜೆನ್ಸಿನೂ ಸಹ ಇದೆ. ಯಾಕೆಂದ್ರೆ ವಿದ್ಯಾರ್ಥಿ ಸಂಘಟನೆಗಳು ಸರ್ಕಾರದ ಮೇಲೆ ಪ್ರತಿದಿನ ಒತ್ತಡವನ್ನ ತರ್ತಾ ಇದ್ದಾರೆ. ಅದು ಸರ್ಕಾರಕ್ಕೂ ಸಹ ಒಂದು ಏನಾಗಿದೆ, ಒತ್ತಡದ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಇಂಟರ್ನಲ್ ರಿಸರ್ವೇಶನ್ಸ್ ಇಂದ ಸ್ವಲ್ಪ ಈ ನೋಟಿಫಿಕೇಶನ್ಸ್ ಮೇಲೆ ಪ್ರಭಾವ ಬೀರ್ತಾ ಇದೆ ಹೊರತು ಸರ್ಕಾರ ನೋಟಿಫಿಕೇಶನ್ ಮಾಡಕ್ಕೆ ಯಾವುದೇ ತರದ್ದು ಅಡ್ಡಿ ಆತಂಕ ಇಲ್ಲ. ಆದ್ರೂ ಈಗೇನಾಗಿದೆ, ಹೈಕೋರ್ಟ್ ಅಂತ ಹೇಳಿದ್ರೆ, ನೀವು 50% ಮಾಡಿ, 6% ಬಿಟ್ಬಿಟ್ಟು ಮಾಡಿ ಅಂತಲೂ ಹೇಳಿದ್ರಿಂದ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಅಂತಹ ಪರಿಸ್ಥಿತಿನಲ್ಲಿ ಇದೆ. ಯಾಕೆಂದ್ರೆ ವಿದ್ಯಾರ್ಥಿ ಸಂಘಟನೆಗಳು ಪದೇ ಅದ್ರ ಮೇಲೆ ಒತ್ತಡ ತರ್ತಿರೋದ್ರಿಂದ ಅದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಅಂದ್ರೆ ಹುಡುಗರ ದೃಷ್ಟಿನಲ್ಲಿ ತುಂಬಾ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕೂತ್ಕೊಂಡು ಓದ್ಕೊಂಡು ನೋಟಿಫಿಕೇಶನ್ಸ್ ಆಗಿಲ್ಲ, ಅದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಆದ್ರೆ ಈ ಒಂದು ಗೊಂದಲಗಳಿಂದ ಆಗ್ತಿದೆ. ಬಟ್ ನೋಟಿಫಿಕೇಶನ್ಸ್ ಅಂತೂ ಮಾಡಿಸ್ತಾರೆ. ತುಂಬಾ ವಿದ್ಯಾರ್ಥಿ ಸಂಘಟನೆಗಳು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಬಿಡು, ಈಗ ವಿದ್ಯಾರ್ಥಿಗಳಾದ ನೀವು ಏನ್ ಮಾಡಬೇಕು, ಒಂದು ಎಕ್ಸಾಮ್ಸ್ ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲೆ ನಿಮ್ಮ ವಿಚಾರ ಯಾವಾಗ್ಲೂ ಏನಾಗಿರ್ಬೇಕು ಅಂತಂದ್ರೆ, ನಾನು ಹೆಂಗ್ ಓದ್ಬೇಕು, ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಟೈಮ್ ಮ್ಯಾನೇಜ್ ಮಾಡ್ಬೇಕು, ಟೆಸ್ಟ್ ಸೀರೀಸ್ ಹೆಂಗ್ ಬರೀಬೇಕು, ಮತ್ತು ಕ್ವಶನ್ ಪೇಪರ್ ರೆಡಿ ಆಗ್ಬೇಕು. ಈಗಲೇ ತಯಾರಿನ ರೆಡಿ ಪ್ರಾರಂಭ ಮಾಡಿ. ಎಕ್ಸಾಮ್ ನೋಟಿಫಿಕೇಶನ್ ಆದ್ಮೇಲೆ ಓದೋರು 1000 ಜನ ಬರ್ತಾರೆ. ಅದು 90% ಜನ ನೋಟಿಫಿಕೇಶನ್ ಆದ್ಮೇಲೆ ಓದೋದು. 10% ಆಫ್ ದಿ ಪೀಪಲ್ಸ್ ಏನಿದ್ದಾರೆ ಅವರು ಈಗ ಯಾಕೆ ಹೋರಾಟ ಮಾಡ್ತಿದ್ರಲ್ಲ, ನೋಟಿಫಿಕೇಶನ್ಸ್ ಎಲ್ಲವರೆಲ್ಲ ಓದಿರೋರೆ, ಪಾಪ ತುಂಬಾ ದಿನ ವರ್ಷಗಳು ಕೂತ್ಕೊಂಡು ಓದಿರೋರೆ ಈ ತರ ತುಂಬಾ ಆತುರದಲ್ಲಿರೋದು. ಆತುರ ಅಂದ್ರೆ ಲೈಕ್ ಅವಶ್ಯಕತೆ ಇದೆ ಅವರಿಗೆ. ಯಾಕೆಂತಂದ್ರೆ ತುಂಬಾ ದಿನ ಓದಿದ್ದಾರೆ, ಇನ್ನೂ ಜಾಬ್ ಆಗಿಲ್ಲ ಅನ್ನೋದೊಂದು ಭಯ ಇದ್ದೇ ಇದೆ. ಖಂಡಿತ ಅದಕ್ಕೆಲ್ಲ ಒಂದು ಕೊನೆ ದಿನಗಳು ಬರ್ತವೆ, ನೋಟಿಫಿಕೇಶನ್ಸ್ ಆಗುತ್ತೆ. 1000 ನೋಟಿಫಿಕೇಶನ್ ಆಗ್ಲಿ. ಯಾಕೆಂತಂದ್ರೆ ಪಾಪ ಇಷ್ಟೋ ಬಡ ವಿದ್ಯಾರ್ಥಿಗಳು ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿದ್ಯಾರ್ಥಿಗಳು ಕಾಯ್ಕೊಂಡು ಕೂತಿರ್ತಾರೆ ಈ ಒಂದು ನೋಟಿಫಿಕೇಶನ್ಸ್ಗೆ. ಯಾಕೆಂತಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಜಾಬ್ ಸಿಕ್ಕಿದ್ರೆ ಸಾಕು, ಗೌರ್ಮೆಂಟ್ ಜಾಬ್, ಸೆಕ್ಯೂರ್ ಇರೋ ಜಾಬ್. ನಿಮಗೆ ಪ್ರೈವೇಟ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಅದು ಬೇರೆ, ಅಲ್ಲೂ ಕಷ್ಟ ಇದೆ, ಅಲ್ಲೂ ಪ್ರಾಬ್ಲಮ್ಸ್ ಇದೆ, ಅಲ್ಲೂ ನೆಗೆಟಿವ್ಸ್ ಇದೆ, ಅಲ್ಲೂ ಪಾಸಿಟಿವ್ಸ್ ಇದೆ. ಅದೇ ರೀತಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರಲ್ಲೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದೆ. ಬಟ್ ಇಲ್ಲಿ ಚೂಸ್ ಮಾಡ್ಕೊಂಡ್ರೆ ಯಾರು ಚೂಸ್ ಮಾಡ್ತಾರೆ ಅಂದ್ರೆ, ದುಡ್ಡಿಲ್ದವ್ರೆ ಅವರು, ಏನೋ ಅಟ್ಲೀಸ್ಟ್ ಬೇಗ ಒಂದು 3-4 ಮಂತ್ಸ್ ಅಥವಾ ಒಂದು 6 ಮಂತ್ಸ್ ಅಲ್ಲಿ ಓದಿ ಜಾಬ್ ಮಾಡ್ಕೊಳೋರು, ಬಡತನದಲ್ಲಿರೋರು, ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಈ ತರ ಕಾಂಪಿಟೇಟಿವ್ ಜಾಬ್ನ ಚೂಸ್ ಮಾಡ್ತಾರೆ.
ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಓದು ಎಕ್ಸಾಮ್ ಕಡೆನೇ ಇರಲಿ. ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಕ್ ಹೋಗ್ಬಿಡಿ. ನಾನು ಪದೇ ಪದೇ ಹೇಳ್ತೀನಿ, ಪ್ಲಾನ್ ಬಿ ಇಟ್ಕೊಂಡಿರ್ರಿ. ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಲೇಟ್ ಆಯ್ತು ನೋಟಿಫಿಕೇಶನ್ಸ್, ಅಕಸ್ಮಾತ್ ಇದು ಇನ್ನು ಯಾಕೋ ನನ್ಗೆ ವರ್ಕ್ ಆಗ್ತಿಲ್ಲ ಅಂತ ಅಂದಾಗ ನೀವು ಪ್ಲಾನ್ ಬಿ ನ ಯೋಚನೆ ಮಾಡಿ. ಅದು ತುಂಬಾ ಒಳ್ಳೇದು, ಗೊತ್ತಾಗ್ತಿದೆ. ಅದು ಬಿಟ್ರೆ ನೀವು ಕರೆಕ್ಟಾಗಿ ಓದಿದ್ರೆ ಖಂಡಿತ ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಎಸ್ಪೆಷಲಿ ಪಿ ಸಿ ಎಕ್ಸಾಮ್ಸ್ಗೆ ನಾನು ಗ್ರೂಪಲ್ಲಿ ಆಗ್ತಾ ಇರ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಾ ಇರ್ತೀನಿ, ಕ್ವಶನ್ಸ್ ಆಗ್ತಾ ಇರ್ತೀನಿ. ಸಾಲ್ವ್ ಮಾಡ್ತಾ ಬನ್ನಿ, ಅವನ್ನೇ ಏನು ಮಾಡ್ತಾ ಬನ್ನಿ, ಕ್ಲಿಕ್ ಮಾಡ್ತಾ ಬನ್ನಿ. ಕ್ಲಿಕ್ ಅಂತಂದ್ರೆ ಲೈಕ್ ಕ್ವಶನ್ಸ್ ಆನ್ಸರ್ ಮಾಡ್ತಾ ಬನ್ನಿ. ಅವೇ ಕ್ವಶನ್ಸ್ ನಿಮ್ಗೆ ಎಷ್ಟು ಸರಿ ರಿಪೀಟ್ ಆಗ್ತವೆ. ಪಿ ಸಿ ಎಕ್ಸಾಮ್ಸ್ ತುಂಬ ಈಸಿ ಇರುತ್ತೆ. ಮತ್ತೆ ನೀವು ಮೇಜರಾಗಿ ಓದಬೇಕಾಗಿರೋದಲ್ಲಿ 6th to 12th ಬುಕ್ಸ್ನ ತುಂಬ ಚೆನ್ನಾಗಿ ಓದಿರಲೇಬೇಕು. 60 to 70% ಆಗುತ್ತೆ ಕ್ವಶನ್ಸ್ ಬರುತ್ತೆ. ಬುಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಫಸ್ಟ್ ಬೇಸಿಕ್ಸ್ ಬುಕ್ಸ್ನ ಮುಗಿಸಿ, ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೈನ್ಸು ಮೆಂಟಲ್ ಎಬಿಲಿಟಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿನ ಮುಗಿಸ್ಕೊಳ್ಳಿ. ಆಮೇಲೆ ಕಮ್ ಟು ಜಿಯೋಗ್ರಫಿ, ಆಮೇಲೆ ಪಾಲಿಟಿ, ಆಮೇಲೆ ಹಿಸ್ಟ್ರಿ, ಆ ಥರ ಹೋಗ್ತಾ ಬನ್ನಿ. ಮೇಜರಾಗಿ ಕಾನ್ಸಂಟ್ ಯಾರು ತುಂಬ ಸೈನ್ಸು ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅವರು ಲಿಸ್ಟಲ್ಲಿ ಇರ್ತಾರೆ. ಯಾಕೆಂತಂದ್ರೆ ತುಂಬ ವಿದ್ಯಾರ್ಥಿಗಳು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬರೋರು ಸೈನ್ಸ್ ಮೇಲೆ ಫೋಕಸ್ ಮಾಡಲ್ಲ, ಮೆಂಟಲ್ ಎಬಿಲಿಟಿ ಮೇಲೆ ಫೋಕಸ್ ಮಾಡಲ್ಲ. ಆಮೇಲೆ ಇನ್ನೊಂದೇನು ಹೇಳ್ತೀನಿ, ಈಗ ಈವನ್ ಇಂಜಿನಿಯರ್ ಹುಡುಗರು ಸಹ ಏನಾಗ್ತದೆ, ಯು ಪಿ ಎಸ್ ಸಿ ಓದ್ತಿರೋರು, ಕೆ ಪಿ ಎಸ್ ಸಿ ಓದ್ತಿರೋರು ಎಲ್ಲರೂ ಸಹ ಪಿ ಸಿ ಎಕ್ಸಾಮ್ಸ್ನ ಬರೀತಾರೆ. ಯಾಕೆಂದ್ರೆ ಜಾಬ್ ಸ್ಕೇರ್ಸಿಟಿ ಜಾಸ್ತಿ ಇದೆ. ಯಾರು ಪಿ ಸಿಗೆ ಅಂತ ಕೂತ್ಕೊಂಡಿದ್ದೀರಾ, ಬರೀ ನಾನು ಪಿ ಸಿನೇ ಆಗಬೇಕು ಅಂತ ಕೂತ್ಕೊಂಡಿದ್ದೀರಾ, ಒಂದು ಜಾಬ್ ಸಿಕ್ಕರೆ ಸಾಕು, ಪಿ ಯು ಸಿ ಮಾಡಿಕೊಂಡು ಡಿಗ್ರಿ ಓದ್ತಿರ್ತೀರ ಅಥವಾ ಪಿ ಯು ಸಿಗೆ ನಿಲ್ಲಿಸ್ಬಿಟ್ಟಿರ್ತೀರ ಓದೋದನ್ನ, ಅಂಥವ್ರು ನೀವೇನು ಮಾಡಬೇಕಾಗತ್ತೆ, ಹೆಚ್ಚು ಶ್ರಮನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ನೀವು ಇಂಜಿನಿಯರಿಂಗ್ ಹುಡುಗರು ಬಿ ಎಸ್ ಸಿ, ಬಿ ಎ ಅಥವಾ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಓದೋ ಹುಡುಗರ ಜೊತೆ ಫೈಟ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಜಾಸ್ತಿ ಕಾನ್ಸೆಪ್ಟ್ನ ತಿಳ್ಕೊಂಡು ಓದಿ. ಯಾವುದೇ ಬೋರ್ಡ್ ನಡೆಸಿದ್ರು ನಿಮಗೆ ಅದು ಮ್ಯಾಟರ್ ಆಗಬಾರ್ದು, ಗೊತ್ತಾಗ್ತಿದೆ. ನಾನು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ತೀನಿ, ನಾನು ಪಾಸ್ ಮಾಡ್ತೀನಿ ಅನ್ನೋದು ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು ಹೊರತು ಅದು ಬಿಟ್ಟು ನಿಮ್ಗೆ ಬೇರೆ ಯಾವ್ದ್ರ ಬಗ್ಗೆನೂ ವಿಚಾರ ಹೋಗಬಾರ್ದು. ಅರ್ಥ ಆಗ್ತಿದೆಯಾ? ಇದು ನನ್ನ ಸಜೆಷನ್ಸು. ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಉಚಿತವಾಗಿ ಗೈಡೆನ್ಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕಾಲ್ ಮಾಡಿ. ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಿಮಗಲ್ಲಿ ಪ್ರತಿದಿನ ಕ್ವಶನ್ಸು, ವೊಕ್ಯಾಬ್ಯುಲರೀಸು ಮತ್ತು ಮಾಹಿತಿಗಳನ್ನ ಹಾಕ್ತಾ ಇರ್ತಿರ್ತೀನಿ. ಇತ್ತೀಚೆಗೆ ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ ಕಡಿಮೆ ಆಗಿದೆ. ಯಾಕೆಂತಂದ್ರೆ ನನ್ನ ಕೆಲಸದ ಒತ್ತಡ ಇರ್ಬೋದು. ಹಾಗಾಗಿ ನಿಮ್ಗೆ ಏನಾದ್ರು ಮೀಟ್ ಮಾಡಬೇಕು ಅಂದರೆ ಖಂಡಿತ ನಿಮಗೆ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಕ್ವಶನ್ಸ್ಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ದು ಏನೇ ಡೌಟ್ಸ್ಗಳಿದ್ರು ಖಂಡಿತ ನನಗೆ ಟೆಕ್ಸ್ಟ್ ಮಾಡ್ಬೋದು. ಓದಿ, ಆಗುತ್ತೆ. ಒಂದು ಪಾಸಿಟಿವ್ ಹೋಪ್ನ ಇಟ್ಕೊಳ್ಳಿ, ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಬೋರ್ಡು ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ನಿಮ್ಮ ಕೈಲಿ ಏನಿದೆ ಅದನ್ನ ಮಾತ್ರ ನೋಡಿ. ನಿಮಗೆ ಬೋರ್ಡ್ ಚೇಂಜ್ ಮಾಡೋದು ಅಥವಾ ಬೋರ್ಡ್ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಕೈಲಿಲ್ಲ, ಎಲ್ಲ ಸರ್ಕಾರದ ಕೈಲಿ. ಸರ್ಕಾರದ ಮಾಡುತ್ತೆ. ಏನಿದ್ರು ನಿಮ್ಮ ಕೆಲಸ ಪರಿಶ್ರಮ ಹಾಕೋದು. ಆ ಪರಿಶ್ರಮ ಹಾಕಿ ಖಂಡಿತ ಒಂದೊಳ್ಳೆ ಫಲಿತಾಂಶ ಬರಲಿ ಅಂತ ಹೇಳ್ತಾ, ಬೇಗ ನೋಟಿಫಿಕೇಶನ್ಸ್ ಆಗಲಿ ಅಂತ ನಾನು ದೇವ್ರನಲ್ಲಿ ಕೇಳ್ತಾ, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.